ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಪಕ್ಷದ ವರಿಷ್ಠರ ವಿಚಾರದಿಂದ ಇವತ್ತು ನಾವು ಸಾದಿಕ್ ಭೇಟಿ ಮಾಡಕ್ಕೆ ಬಂದು ಪಕ್ಷದ ನಮ್ಮ ಮುಖಂಡರು ಕೂಡ ಅವ್ರಿಗೆ ನೋವಾಗಿದೆ. ಈಗ ಮಾತಾಡಿದ್ದೀವಿ, ಮತ್ತೆ ಮಾತಾಡ್ತೀವಿ. ಎಲ್ಲ ಮುಖಂಡರು ಪ್ರಚಾರಕ್ಕೆ ಬರ್ತೀವಿ. ನಾವು ಮುಖ್ಯಮಂತ್ರಿ ಇರ್ಬೋದು ಅಥವಾ KPC ಅಧ್ಯಕ್ಷರು ಇರ್ಬೋದು, ಎಲ್ಲ ಮುಖಂಡರು ಬಂದು ಅದ್ರ ಮುಂಚೆ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಬರ್ತಾರೆ, ಸಿದ್ದರಾಮಯ್ಯ ಅವರು ಬರ್ತಾರೆ, ಎಲ್ಲ ಬರ್ತಾರೆ. ಮತ್ತೆ ಅವ್ರನ್ನ ಕರೆಸಿ ಮಾತಾಡ್ತೀವಿ. ಈ ಸದ್ಯಕ್ಕೆ ಅವ್ರಿಗೆ ಸ್ವಲ್ಪ ನೋವಾಗಿದೆ ಅನ್ನೋ ಒಂದು ಸಮಾಧಾನ ಮಾಡಿ, ಸಮಯ ಇರಲಿಲ್ಲ ಕೊನೆಗೆ ಬರೋಕ್ಕೂ ನಮ್ಗೆ ಕೂಡ. ಕೊನೆಗೆ ಅವ್ರಿಗೆ ಹೇಳಿಬಿಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಸರಿ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದರಿಂದ ಅದೇನು ತೊಂದರೆ ಇಲ್ಲ. ಸದ್ಯಕ್ಕೆ ಇವತ್ತು ನಾವು ಬಂದಿದ್ದೀವಿ. ನಮ್ಮ ಧರ್ಮ, ನಮ್ಮ ಕರ್ತವ್ಯ ಇವತ್ತು ಭೇಟಿ ಮಾಡೋದವ್ರಿಗೆ. ಅವ್ರು ಬಂದು ಮನವಿ ಕೂಡ ಮಾಡ್ಕೊಂಡ್ವಿ. ಆದರೆ ಅವರು ಭಾವನೆಗಳಿಂದ ಒಳಗಾಗಿದ್ದಾರೆ. ಹೌದು, ನಾವು ಬರುವಾಗ ಸ್ವಲ್ಪ ಲೇಟ್ ಆಯಿತು ಬರುವಾಗ. ಅದರಿಂದ ಮತ್ತೆ ಅವ್ರು ಚರ್ಚೆ ಮಾಡ್ತೀವಿ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡ್ತಾರಂತ. ನಾವು ಎರಡೂ ದಾವಣಗೆರೆ ಕೂಡ ಗೆಲ್ತೀವಿ, ಮತ್ತೆ ನಮ್ಮ ಬಾಗಲಕೋಟೆ ಕೂಡ ಎರಡೂ ಕ್ಷೇತ್ರ ಗೆಲ್ತೀವಿ. ಈ ಚುನಾವಣೆಯಲ್ಲಿ ನಮಗೆ ನಮ್ಮ ಗ್ಯಾರಂಟಿ ಶ್ರೀರಕ್ಷೆ ಸಾದಿಕ್ ಪೈಲ್ ಅವರಿಗೆ ಮನವೊಲಿಸುವ ಕೆಲಸ ಮಾಡ್ತೀವಿ. ಯುವಕರು ಈಗ ನೀವು ಬಂದಾಗ ಗೋಬ್ಯಾಕಂತಂದ್ರು, ನಮಗೆ ನೋವಾಗಿದೆ, ಕಾಂಗ್ರೆಸ್ ಅನ್ಯಾಯ ಮಾಡಿದೆ ಅಂತಂದ್ರೆ ನೀವೇ ನೋಡಿದ್ರಿ, ನೀವು ಬಂದಾಗ ಗೋಬ್ಯಾಕಂತಂದ್ರು. ಈಗ ಕೆಲ ಭಾವನೆಗಳಿಂದ ಆಕ್ರೋಶದಿಂದ ಮಾತಾಡ್ತಾರೆ. ಇದು 40 ವರ್ಷ ನಾವು ನೋಡಿದ್ದೀವಿ, ಎಲೆಕ್ಷನ್ಗಳನ್ನ ನೋಡಿದ್ದೀವಿ. ಯಾವಾಗ ಟಿಕೆಟ್ ತಪ್ಪೋಗತ್ತೆ, ಇಂತಹ ಘಟನೆಗಳು ಆಗತ್ತೆ. ಆದ್ರೂ ಕೂಡ ನಮಗೆ ವಿಶ್ವಾಸ ಇದೆ ಸಾದಿಕ್ ಪೈಲ್ ಪಕ್ಷದ ನಮ್ಮ ಕುಟುಂಬದ ಸದಸ್ಯರು. ಅವ್ರಿಗೆ ಮತ್ತೆ ಮನವೊಲಿಸಿ ಮಾತಾಡುವಂತ ಕೆಲಸ ಮಾಡ್ತೀವಿ. ಮುಖ್ಯಮಂತ್ರಿಗಳು ಕೂಡ ಅರ್ಥ ಮಾತಾಡ್ತಾರೆ. ಕಣದಲ್ಲಿ ಸಮರ್ಥನೆ ನನ್ನ ನಿಜವಾದ ಎದುರಾಳಿ ಅಂತ ಹೇಳ್ತಾ ಇದ್ದಾರೆ ಸರ್ ಪೈಲ್ವಾನ್ ಅವರು. ಅವರೇ ಅವ್ರನ್ನ ಎದುರಾಳಿ ಅಲ್ಲ, ಇದು ನೋಡೋಣ. ಈಗ ಮುಂದೆ ಸರಿ ಹೋಗುತ್ತೆ ಅಂತ ನಮ್ಮ ವಿಶ್ವಾಸ. ನೋಡೋಣ ಮುಂದೆ. ಈಗ ಮತ್ತೆ ಮಾಡ್ತೀವಿ. ನಮ್ಮ ಮತ್ತೆ ಕ್ಯಾಬಿನೆಟ್ ಬರ್ತೀವಿ. ಮತ್ತೆ ಅವ್ರ ಮಾತಾಡ್ತಾರೆ, ಅಧ್ಯಕ್ಷರು ಮಾತಾಡ್ತಾರೆ. ಈಗ ಜಸ್ಟ್ ಸರಿ ಹೋಗ್ಲಿಲ್ಲ ಅಂತಂದ್ರೆ ಸರಿ ಹೋಗುತ್ತೆ ಅಂತ ವಿಶ್ವಾಸ ಇದೆ. ನಾವು ಹೈಪಾಟಿಕಲ್ ಕ್ವಶನ್ಗೆ ಉತ್ತರ ಕೊಡಲ್ಲ. ನಮ್ಗೆ ವಿಶ್ವಾಸ ಇದೆ. ನಮ್ಗೆ ವಿಶ್ವಾಸ ಇದೆ, ಸರಿ ಹೋಗುತ್ತೆ, ನಾವು ಗೆಲ್ತೀವಿ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.